ದೇವತೆಗಳಿಗೂ ಸ್ಪರ್ಧೆ ಏರ್ಪಟ್ಟಂತೆ, ಅಜ್ಞಾನ ಏರ್ಪಟ್ಟಂತೆ ವಾಯುಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಗಚ್ಚನ್ ಸೌಗಂಧಿಕಾರ್ಥಂ ಪತಿಧರ್ಮತತ್ಪುಚ್ಛಮತ್ಯಸ್ಯ ಭೀಮಃ ಪ್ರವರ್ಧರ್ತುಂ ನಾಶಗತ್ಸತ್ವಂ ರೂಪುಷಾ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೋಜಸೋಸ್ತೆ ಗುರುತಮೋಪಶ್ರೀಮದಾನಂದತೀರ್ಥ ಕ್ರೀಡಾ ಮಾತೃಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕದ್ವೇಷಭಾಜಾಂ. ಹನುಮಂತ ದೇವರ ಬಾಲ ಅಲ್ಲಾಡಿಸಲಿಕ್ಕಾಗಲಿರಂತೆ ಭೀಮಸೇನ ದೇವರಿಗೆ ಹೆದರಿಸಿದ್ರಂತೆ. ಇವರು ಹೆದರ್ಕೊಂಡ್ರಂತೆ. ಇದೆಲ್ಲ ಏನು ಸ್ವಾಮಿ ತಮ್ಮ ಆಟ ಅಂತ ಕೇಳ್ತಾ ನಾನು ತಿರುಗುಮ ಪಂಡಿತಾಚಾರ್ಯ ಹೇಳ್ತಿದ್ದಾರೆ. ಪ್ರಮದದ ಸುಧಿಯಾಂ ಮೋಹಕದ್ವೇಷಭಾಜಾಂ. ದ್ವೇಷಿಗಳಿಗೆ ಮೋಹಕವಾಗಿದೆ, ಜ್ಞಾನಿಗಳಿಗೆ ಆನಂದದಾಯಕವಾಗಿದೆ ತಮ್ಮ ವ್ಯಾಪಾರ. ಯಾಕೆ ಅಪ್ಪ ಮಾಡಿದ್ದಾರೆ, ಮಕ್ಕಳು ಮಾಡ್ತಾ ಇದ್ದೆ. ಯಾಮ್ 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 ಪರೇಶು ದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಪರಮಾತ್ಮ ಏನು ವ್ಯಾಪಾರ ಮಾಡ್ತಾನೋ ಅದನ್ನು ರಮಾದೇವಿ ಮಾಡ್ತಾಳೆ. ರಮಾದೇವಿ ಮಾಡೋದನ್ನು ಬ್ರಹ್ಮಾದಿ ದೇವತೆಗಳು ಹಾಗೆ ನಟನೆ ಮಾಡ್ತಾರೆ ಲೋಕವಿಡಂಬನಾರ್ಥವಾಗಿ ಅಂತ ತಿಳಿಯಬೇಕೇ ಹೊರತು ಅವನು ಬೇರೆ ಅಂತ ತಿಳಿಯಬಾರದು ಅನ್ನೋದು ಶ್ರೀಮದಾಚಾರ್ಯರ ತಾತ್ಪರ್ಯ. ನಾಭಿಶ್ಚೇತ ವಿಷ್ಣು ಸುಪ್ರಜಾ. ನೋಡಿದ್ರು ಕೂಸು ಒಳ್ಳೆ ಪ್ರಜೆಗಳಲ್ಲಿ ಪ್ರೀತಿ ಉಳ್ಳವರಾಗಿ, ಪ್ರಜೆಗಳಿಗೂ ಇವರನ್ನು ಕಂಡ್ರೆ ತುಂಬ ಅತ್ಯಂತ ಸಂತುಷ್ಟ ಮನಸ್ಸುಳ್ಳವರಾಗಿ ಸಂತೋಷದಿಂದ ಇದ್ದಾರೆ. ಇದು ಸರಿಯಾದ ಸಮಯ ಅಂತ ತಿಳಿದ್ರು ನಾಭಿರಾಜರು ಮಗನಿಗೆ ಪಟ್ಟಾಭಿಷೇಕ ಮಾಡಿ ತಾವು ಬದರಿಕಾಶ್ರಮಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ತಾವು ಪರಮಾತ್ಮ ಏನು ಮಾಡಿದ, ಪ್ರದರ್ಶಿತ ಗುರುಕುಲವಾಸ ಉಪಲಬ್ಧವರೇ ಗುರುಭಿ ಅನುಜ್ಞಾತಃ. ತಾನು ಅವತಾರ ಮಾಡಿದ್ದು ಯಾಕೆ ಅಂತಂದ್ರೆ ನಾನು ಸರ್ವಜ್ಞ, ನನಗೆಲ್ಲ ಗೊತ್ತಿದೆ ಅಂತ ಅದನ್ನು ಹೇಳಕ್ಕೆ ಬಂದಿದ್ದಲ್ಲ. ಲೋಕದಲ್ಲಿ ಗೃಹಸ್ಥಾಶ್ರಮ ಧರ್ಮ ಹೇಗಿರಬೇಕು, ಯೋಗಿಗಳ ಧರ್ಮ ಹೇಗಿರಬೇಕು ಅಂತ ತೋರಿಸಲಿಕ್ಕಾಗಿ ತಾನೇ ಮೊದಲು ಗುರುಕುಲ ವಾಸ ಮಾಡಿ ಅಲ್ಲಿಂದ ಗುರುಗಳ ಆಜ್ಞಾ ಪಡೆದು ಜಯಂತ್ಯಾಂ ಇಂದ್ರದತ್ತಾಯಾಮ್, ಇಂದ್ರದೇವರು ಕೊಟ್ಟ ಜಯಂತಿ ಎಂಬ ಪರಮಾತ್ಮ ಲಕ್ಷ್ಮೀದೇವಿಯ ಮತ್ತೊಂದು ರೂಪದಿಂದ ಲಗ್ನ ಮಾಡಿಕೊಂಡು ಅವರಲ್ಲಿ 100 ಜನ ಮಕ್ಕಳನ್ನು ಪಡೆದಿದ್ದಾನೆ ಪರಮಾತ್ಮ, ಋಷಭನಾಮಕ ಪರಮಾತ್ಮ. ಅವರಲ್ಲಿ ಶತಜ್ಯೇಷ್ಠರಾದ ಮಹನೀಯರೇ ಭರತರು, 9 ಜನ ನವಪಕ್ವ ಯೋಗಿಗಳಾದರು. ಮತ್ತೆ 9 ಜನ ಇಲ್ಲಿ ಇವರ ಪರಮಾತ್ಮ ಜೊತೆಗೇ ಇದ್ದಾರೆ. ಇನ್ನು 81 ಜನ ಬ್ರಾಹ್ಮಣ ಧರ್ಮವನ್ನು ಅವಲಂಬನೆ ಮಾಡಿ ಮಹಾಧನ್ಯರಾಗಿ ಪರಮಾತ್ಮ ಸೇವೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಶುಕಾಚಾರ್ಯರು ಅದನ್ನು ಹೇಳಿದ ಮೇಲೆ ಮಕ್ಕಳನ್ನು ಕೂಡಿಸಿಕೊಂಡು ಉಪದೇಶ ಮಾಡಬೇಕಲ್ಲ. ಅದಕ್ಕಾಗಿ ಒಂದು ಬ್ರಹ್ಮಾವರ್ತ ಅನ್ನತಕ್ಕಂತಹ ಒಂದು ಜಾಗದಲ್ಲಿ ಹೋಗಿದ್ದಾರೆ. ಅಲ್ಲಿ ಋಷಭದೇವರು ಮಕ್ಕಳಿಗೆ ಮತ್ತೆ ಎಲ್ಲ ಭಕ್ತರಿಗೆಲ್ಲ ಉಪದೇಶ ಮಾಡ್ತಾ ಇದ್ದಾನೆ. ಸ್ವಾಮಿ ಏನು ಯಾತಕ್ಕಾಗಿ ನಮಗೆ ಈ ಜನ್ಮ ಬಂದಿದೆ, ಈ ದೇಹ ಬಂದಿದೆ, ಏನು ಮಾಡಬೇಕು, ಹೇಗೆ ಭಗವಂತನನ್ನು ಸಂತೋಷಪಡಿಸಬೇಕು ಅದೆಲ್ಲ ಉಪದೇಶ ಮಾಡ್ತಾ ಇದ್ದಾನೆ. 1-2 ಶ್ಲೋಕ ಅಷ್ಟೇ ಹೇಳಿ ಮುಂದೆ ಕೊಡೋಣ. ಶ್ರೀ ಋಷಭವಾಚ ನಾಯಂ ದೇಹೋ ದೇಹವಾಜಾಂಗಲೋಕೆ ಕಸ್ತತ್ಕಾಮಾನ್ ನರತಿ ವಿಡ್ಭುಜಾಮಿ ತಪೋ ದಿವ್ಯಂ ವಿಹರತಾಯನ ಸತ್ವಂ ಶುದ್ಧೇತ್ಯಸ್ಮಾತ್ ಬ್ರಹ್ಮಸುಖಂ ಹೆನಂತಂ ಮಹತ್ಸೇವಾಂ ದ್ವಾರಮಾಹುರ್ವಿಮುಕ್ತೇಃ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾಃ ವಿಮನ್ಯವಸ್ವರದಃ ಸಾಧವೋ ಯೇ ಏವಾಮೈಷೇ ಕೃತಸೌಹೃದಾರ್ಥಾಃ ಜನೇಷು ದೇಹಂ ಬಲವಾರ್ತಿಕೇಷು ಗೃಹೇಷು ಜಾಯಾತ್ಮಜರಾತಿರಾಸು ನ ಪ್ರೀತಿಯುಕ್ತಾಃ ಯಾವದರ್ಥಾಶ್ಚ ಲೋಕೆ. ಮಕ್ಕಳ, ಈ ದೇಹ ಬಂದಿರೋದು ಕೇವಲ ಭೋಗಕ್ಕಾಗಿ ಬಂದದ್ದಲ್ಲ. ಅಯಂ ದೇಹ ನ ಭೋಗಾಯ. ಯಾಕೆ? ಕಸ್ತತ್ಕಾಮಾನ್ ಹರತಿ ವಿಡ್ಭುಜಾಮಿ. ನಾಯಿನರಿ ದೇಹದಲ್ಲೂ ಸಿಗತಕ್ಕಂಥ ಸುಖಕ್ಕಾಗಿ ಈ ದೇಹದಿಂದ ಪ್ರಯತ್ನ ಪಟ್ಟರೆ ಈ ದೇಹ ವ್ಯರ್ಥ ಮಾಡಿದಂತೆ. ಮೊನ್ನೆ ಹೇಳಿದಂತೆ ಯಾವುದೋ ಕಾಡು ಮರದ ಜೊತೆ ಗಂಧದ ಮರ ಬೆಳೆದಾಗ ಗಂಧದ ಮರವನ್ನು ತೊಗೊಂಡೋಗಿ ಒಲೆಗೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲವೋ ಹಾಗೆ ಅದ್ಭುತವಾದ ಅಪರೂಪವಾದ ಈ ಜನ್ಮ ಬಂದಿದೆ. ಅತುಲಂ ವೈಷ್ಣವಂ ಸುಜನ್ಮ ಅಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯ ವಾಪ್ಯ ವಾಪ್ಸ್ಯ. ಅತುಲವಾದ ಅತ್ಯಂತ ಬೆಲೆಬಾಳ್ತಕ್ಕಂತಹ ವೈಷ್ಣವ ಜನ್ಮ ಎಷ್ಟೋ ಕಷ್ಟಪಟ್ಟು ಕೊನೆಗೆ ಬಂದಿರತಕ್ಕಂಥದ್ದನ್ನು ಉಳಿಸ್ಕೊಂಡು ಬಳಸ್ಕೋಬೇಕು. ಈಗ ಬಿಟ್ಟರೆ ಮುಂದೆ ಏನೂ ಉತ್ತರ ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಾಮಿಗಳೊಂದು ಉತ್ತರ ಹೇಳೋದು, ಉದಾಹರಣೆ ಕೊಡೋದು. ತೆಂಗಿನ ಮರ ಹತ್ತಿ ವೈಶಾಖ ಮಾಸ ಬಾಯಾರಿಕೆ ಅಂತ ಎಳ್ನೀರನ್ನು ಕಿತ್ತಿ ಕೆಳಗಿಳಿದು ಸುಖವಾಗಿ ಕುಡಿಬೇಕು. ಬಾಯಾರಿಕೆ ಆಯಿತು ಅಂತ ಕುಡಿಬೇಕು ಅಂತ ಅಲ್ಲೇ ಮರದಿಂದ 2 ಕೈ ಬಿಟ್ಟರೆ ಹೇಗೋ ಹಾಗಾಗತ್ತೆ. ಎತ್ತರದ ತೆಂಗಿನ ಮರ ಹತ್ತಿ ಬಾಯಾರಿಕೆ ಪರಿಹಾರ ಆಗಲಿಲ್ಲ, ಮೇಲೆ ಹೊತ್ತದ ಎಳ್ನೀರು ಹೊಡೆದ ಕುಡಿಬೇಕು ಅಂತ 2 ಕೈ ಬಿಟ್ಟ.
ಆ ರೀತಿಯಂತೆ ಉತ್ತುಂಗ ಶಿಖರದಲ್ಲಿ ಪರಮಾತ್ಮ ಕೂಡಿಸಿದ್ದಾನೆ. ಇವೆ ಅರ್ಥ ಮಾಡಬೇಡ್ರು. ಕಸ್ತತ್ಕಾಮಾನ್ನರಜಾಮಿ ತಪೋ ದಿವ್ಯಂ ತಪ ಜ್ಞಾನೇ. ತಪಸ್ಸು ಅಂತಂದರೆ ಮುಸ್ಕ ಹಾಕೊಂಡು ಕೂತ್ಕೊಂಡ್ರೆ ತಪಸ್ಸಲ್ಲ, ಜ್ಞಾನ ಸಂಪಾದನೆ ಮಾಡಿರಿ. ಯಾವ ಜ್ಞಾನ? ಭಗವದ್ ವಿಷಯ, ಭಗವತ್ ತತ್ವಜ್ಞಾನವನ್ನು ಸಂಪಾದನೆ ಮಾಡಿ. ಮಿಕ್ಕ ಜ್ಞಾನ ಇದ್ದರೆ ಎಲ್ರಿಗೂ ಇದ್ದೇ ಇದೆ, ಪ್ರಾಣಿ ಪಕ್ಷಿಗಳಿಗೂ ಇದೆ ಜ್ಞಾನ. ಅದಕ್ಕೆ ಪ್ರಯತ್ನ ಪಡಬೇಡಿ. ಈ ಜ್ಞಾನ ಅಪರೂಪವಾಗಿದೆ. ಈ ಜನ್ಮದಲ್ಲೇ ಈ ದೇಹದಲ್ಲೇ ಸಾಧನೆ ಮಾಡ್ಕೋಬೇಕೇ ಹೊರತು ಮುಂದೆ ಬರುತ್ತೆ ನೋಡೋಣ ಅಂತಂದರೆ ಯಾರಿಗೂ ಮುಂದೆ ಇಂಥ ಜನ್ಮ ಬರದನ್ನ ನೋಡಣ್ಣ ನಿನಗೆ ಮಂದಮತಿಯೂ ಬೇಡ ಕಾಣಣ್ಣ. ಹಿಂದಿನ ಕಷ್ಟವ ಮರೆದು ಮುಂದಿನ ಹಮ್ಮನ್ನು ತೊರೆದು ತಂದೆ ಪುರಂದರ ಬಿಟ್ಟರನ್ನ ಪುಂದಲು ನೀ ಮುಕ್ತನನ್ನ ಊರ ದೇವರ ಮಾಡಬೇಕಣ್ಣ. ಒಳಗೆ ನೋಡು ದೇವ್ರನ್ನ, ಮಂದಿರದಲ್ಲಿ ನೋಡಬೇಡಿ. ಮನೆಯನ್ನ ದೇಹದಲ್ಲಿ ಇರ್ತಕ್ಕಂಥ ಪರಮಾತ್ಮನನ್ನ ಹೃದಯ ಮಂಟಪ ಮಂದಿರ ಮಾಡ್ರಿ, ಅಲ್ಲೇ ದೇವ್ರನ್ನ ನೋಡಬೇಕು. ಆಮೇಲೆ ತೀರ್ಥಯಾತ್ರ ಅದೆಲ್ಲ ಆಮೇಲೆ. ಇಲ್ಲೇ ನೋಡ್ತಿದ್ದವ್ರು ಅಲ್ಲೇ ನೋಡ್ತೀರಿ. ಈ ತೀರ್ಥದಲ್ಲಿ ಸ್ನಾನ ಮಾಡ್ರಿ. ಯಾವ ತೀರ್ಥ? ತೀರ್ಥಂ ಶಾಸ್ತ್ರಂ. ಶ್ರೀಮದ್ ಆಚಾರ್ಯರು ಅರ್ಪಣೆ ಮಾಡ್ತಾರೆ. ತೀರ್ಥ ಅಂತಂದರೆ ಜಡವಾದ ನೀರು ಒಂದು, ಅಭಿಷೇಕವಾದ ಭಗವಂತನ ಪಾದೋದಕ ಒಂದು, ಇದಕ್ಕೆ ತೀರ್ಥ ಅಂತ ಹೆಸರು. ಗಂಗಾದಿ ತೀರ್ಥಗಳು ಬೇರೆ, ಇದಕ್ಕೆ ತೀರ್ಥ ಅಂದರೆ ಶಾಸ್ತ್ರ. ಅತೀರ್ಯತೆ ಪಾಪಂ ಅನೇನೇತಿವ ತೀರ್ಥಂ ಶಾಸ್ತ್ರಂ. ಪಾಪವನ್ನು ನಾಶ ಮಾಡ್ತಕ್ಕಂಥದ್ದು ಜ್ಞಾನತೀರ್ಥ. ಜ್ಞಾನತೀರ್ಥದಲ್ಲಿ ಸ್ನಾನ ಮಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಿಗುತ್ತೆ? ಬ್ರಹ್ಮಸುಖಂತಂ. ಬ್ರಹ್ಮಜ್ಞಾನದಿಂದ ಅತ್ಯಂತಿಕ ಸುಖ ಸಿಗುತ್ತೆ ಅಂದಾಗ ಅಷ್ಟು ಸುಲಭವಾಗಿ ಸಿಗಲ್ಲ. ಮಹತ್ಸೇವಾಂ ದ್ವಾರಮಾಹರು ವಿಮುಕ್ತೇ. ಮಹಾತ್ಮರ ಸೇವೆ ಮಾಡಬೇಕಪ್ಪ, ಮನಸ ಮಾಡಬೇಕು. ಅದನ್ನು ಶ್ರೀ ಪ್ರಹ್ಲಾದಾದಿಗಳು ಮಾಡಿ ತೋರಿಸಿದ್ದಾರೆ. ತಮೋದ್ವಾರ ಯೋಷಿತಾಂ ಸಂಘ. ಪ್ರಾಪಂಚಿಕ ವಿಷಯದಲ್ಲಿ ಮನಸ್ಸು ಕೊಟ್ಟರೆ ತಮಸ್ಸಿಗೆ ಕಾರಣ. ಪರಮಾತ್ಮನ ತತ್ವಜ್ಞಾನವನ್ನು ಹೊಂದಿದ ಮಹಾಜ್ಞಾನಿಗಳ ಪಾದಸೇವೆ ಮಾಡಿದರೆ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಮಹಾಂತರು ಹೇಗಿರ್ತಾರೆ ಅಂದರೆ ಸಮಚಿತ್ತ ಪ್ರಶಾಂತ ವಿಮನ್ಯ ಸುಹೃದ ಸಾಧವೋಯೇ. ಶಾಂತರಾಗಿರ್ತಾರೆ, ಕೋಪಿಸಿಕೊಳ್ಳೋದಿಲ್ಲ, ಮತ್ತು ಸುಹೃತ್ ಅನ್ಯಮತೋಪಕಾರಿಗಳಾಗಿರ್ತಾರೆ. ಇವರಿಗೆ ಪ್ರಯೋಜನ ಇಲ್ಲದಿದ್ದರೂ ಇನ್ನೊಬ್ಬರನ್ನು ಉದ್ಧಾರ ಮಾಡತಕ್ಕಂತಹ ಕಾರುಣ್ಯವನ್ನು ಹೊಂದಿರ್ತಾರೆ. ಅದಕ್ಕೆ ಸ್ವಾಮಿಗಳು ಪಾಪ ನಾವೇನೇ ಹಠ ಮಾಡ್ತಿದ್ರು ತಾವು ರೆಕಾರ್ಡ್ ಮಾಡಿಕೊಟ್ಟು ಕ್ಯಾಸೆಟ್ಗಳು ಮಾಡಿಕೊಟ್ಟು ಹಗಲು ರಾತ್ರಿ ತಾವು ಕಷ್ಟಪಟ್ಟು ನಮಗೆ ಅನುಗ್ರಹ ಮಾಡಿದ್ರು. ಇವತ್ತು ಆ ಕ್ಯಾಸೆಟ್ಗಳೆಲ್ಲ ನೋಡಿದ್ರೆ ಎಷ್ಟು ಕಾರುಣ್ಯ, ಎಷ್ಟು ಅನುಗ್ರಹ ಅಂತ ಗೊತ್ತಾಗುತ್ತೆ. ಮಕ್ಕಳನ್ನು ಉದ್ಧಾರ ಮಾಡಬೇಕು ಅಂತ ಅವ್ರಿಗೆ ಬರಲ್ಲ, ಸಮಯ ಬಂದಾಗ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಅಂತ ಪೂರ್ತಿ ಸೂತ್ರ ಭಾಷ್ಯ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಜಿ ಕಿಟ್ಟನಿಗೆ ಆಶೀರ್ವಾದ ಅಂತ ಪೂರ್ತಿ ಸೂತ್ರ ಭಾಷ್ಯ ಮಾಡಿ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಯಾವಾಗ ಮಾಡಿಟ್ಟಿದ್ದು? 91ನೇ ಇಸ್ವಿಲಿ ಯಾವಾಗ ಅನುಗ್ರಹ ಮಾಡಿದ್ದು ಎಲ್ಲೆಲ್ಲೂ ಕೆಲಸ ಮಾಡುತ್ತೆ ಅಂತದ್ದು. ಅದಕ್ಕೆ ಖಚಿತಾಕ್ಷಿಪ್ತ ಪ್ರಕಾಶತೆ ಮಹಾತ್ಮನಃ. ದೊಡ್ಡವರ ಆಶೀರ್ವಾದ ಇದ್ದರೆ ಎಲ್ಲ ನಡ್ಕೊಂಡು ಹೋಗುತ್ತೆ. ಮಹಾಂತರು ಸಮಚಿತ್ತ ಅಂದರೆ ತಮಗೇನು ಪ್ರಯೋಜನ ಇಲ್ಲ, ಆದರೂ ಈ ಜೀವ ಉದ್ಧಾರ ಆಗಲಿ, ಎಲ್ಲರೂ ಉದ್ಧಾರ ಆಗಲಿ. ಯಾವುದೇ ಪತ್ರ ನೋಡಿ, ಮಕ್ಕಳಿಗೆ ಭಾಗವತ ಬರಲಿ, ಧರ್ಮದಿಂದ ಇರಲಿ. ನನಗಿಂತ ಹೆಚ್ಚು ಗೊತ್ತು ಪತ್ರಗಳು ನೋಡಿದ್ದಾರೆ. ಒಂದೆರಡು ಪತ್ರ ಸಿಕ್ಕಿದೆ, ತಲುಪಿಸಿದೆ. ಎಲ್ಲ ಪತ್ರದಲ್ಲೂ ಇಷ್ಟೇ, ಭಾಗವತ ಧರ್ಮ. ಮಕ್ಕಳಿಗೆ ಧರ್ಮದಿಂದ ಇರಲಿ, ಭಾಗವತ ಬರಲಿ, ಇನ್ನೇನಿಲ್ಲ ಕೇಳಿಲ್ಲ. ಅಷ್ಟೈಶ್ವರ್ಯ ಬರಲಿ ಅದು ಕೇಳಿಲ್ಲ. ಧರ್ಮದಿಂದ ಇರಲಿ, ಭಾಗವತ ಬರಲಿ ಅಷ್ಟೇ ಎಲ್ಲ ಪತ್ರದಲ್ಲೂ ಕೂಡ. ಆ ರೀತಿಯಾಗಿ ಸಮಚಿತ್ತರು ಸಾಧುಗಳಾಗಿರ್ತಾರೆ. ಇಂತಹ ಭಾಗವತೋತ್ತಮರ ಮಹಿಮೆಯನ್ನು ತಿಳಿದು ಸೇವೆ ಮಾಡಿದ್ರೆ ನನ್ನ ಅನುಗ್ರಹ ಆಗುತ್ತಪ್ಪ. ಯಾಕೆ ಅಂತಂದರೆ ಈ ಸಂಸಾರದಲ್ಲಿ ಒಂದು ವಿಷಯ ಪ್ರಾರಂಭ ಆಯಿತು ಅಂದರೆ ಅದು ತ್ಯಜೇತ ಕೋಶಸ್ಥ ವಿವೇಹಮಾನಃ. ಈ ರೇಷ್ಮೆ ಹುಳು ತನ್ನ ಜೊಲ್ಲಿನಿಂದ ಬಂದ ಆ ನೂಲನ್ನು ತೆಗೆದು ಹಾಗೆ ಗೂಡು ಕಟ್ಕೊಳುತ್ತೋ, ಜೀವ ಸುಮ್ಮನೆ ಬೇಡದ ಕರ್ಮಗಳನ್ನೇ ಮಾಡ್ಕೋತಾ ಹೋಗ್ತಾ ತನ್ನನ್ನೇ ಬದ್ಧನನ್ನು ಮಾಡ್ಕೊಂಡ್ಬಿಡ್ತಾನೆ. ಹರಿಯಾದ ಗುರುವಾದಲ್ಲಿ ಭಕ್ತಿಯನ್ನು ಮಾಡ್ರಪ್ಪ. ಅದನ್ನು ಬಿಟ್ಟು ಜೀವರಾಶಿಗಳು ಅನ್ಯೋನ್ಯವೇನು ಸುಖಲೇಶ ಹೇತೋ ಅನಂತ ದುಃಖಂಚನ ವೇದ ಮೂಢ. ಅನ್ಯೋನ್ಯವೇನು ಪರಸ್ಪರ ದ್ವೇಷ ಮಾಡ್ತಾರೆ, ಶತ್ರುತ್ವ ಮಾಡ್ತಾರೆ. ಯಾತಕ್ಕಾಗಿ? ಬಿಂದು ಮಾತ್ರ ಸುಖಕ್ಕಾಗಿ. ಅನ್ಯೋನ್ಯವೇನು ಸುಖಲೇಶ ಹೇತೋ, ಅಲ್ಪ ಸುಖಕ್ಕಾಗಿ ದ್ವೇಷ ಮಾಡ್ತಾರೆ, ಮಹಲ್ ದುಃಖವನ್ನು ನೋಡೋದೇ ಇಲ್ಲ. ಹಾಗಾಗಿ ಅವರಿಗೆ ದುಃಖ ಅನ್ನೋದು ತಪ್ಪೋದಿಲ್ಲ. ಇತ್ತಂ ವಿಮನ್ಯೋ ಶಿಷ್ಯಾದೋ ಅತಜ್ಞಾನ. ಇಂತಹ ಅಜ್ಞಾನಿಗಳಲ್ಲಿ ಜ್ಞಾನಿಯಾದವನು ಕೋಪಿಸಿಕೊಳ್ಳದೆ
ಜ್ಞಾನವನ್ನು ಉಪದೇಶ ಮಾಡಿ ಅವನನ್ನು ಸನ್ಮಾರ್ಗಕ್ಕೆ ತರಬೇಕು. ಒಂದು ಸತಿ ಅಲ್ಲ 100 ಸತಿ ಆದರೂ ಹೇಳ್ತಾನೆ ಇರಬೇಕು. ಪಾರಾಯಣ ಮಾಡು ಅಂತಾನೇ ಇದ್ರು. ಜನ್ಮ ಪೂರ್ತಿ ಅಷ್ಟೇ ಹೇಳ್ತಿದ್ರು ತಾತ. ಬೇರೆ ಏನೂ ಹೇಳಲಿಲ್ಲ, ಹೊಡಿಲಿಲ್ಲ, ಬೈಲಿಲ್ಲ, ಏನೂ ಮಾಡಲಿಲ್ಲ. ಪಾರಾಯಣ ಮಾಡು, ಪಾರಾಯಣ ಮಾಡು, ಪಾರಾಯಣ ಮಾಡು, ಪಾರಾಯಣ ಮಾಡು. ಕೋಪಿಸ್ಕೊಳ್ಳೇ ಇಲ್ಲ. ಏನಾಯಿತು ಅದ್ರದ್ದು ಫಲ? ಎಲ್ಲರಿಗೂ ಪಶ್ಚಾತ್ತಾಪ ಬಂತು. ಅವರವರು ಸಾಧನೆ ಮಾಡ್ಕೋತಾನೆ ಇದ್ದಾರೆ. ಅಯ್ಯಪ್ಪ ನಮ್ಮ ಅಪ್ಪನ ಮಾತು ಕೇಳಲಿಲ್ಲ, ಮಾಡಬೇಕಾಗಿತ್ತು. ಉಪದೇಶ ಮಾಡಿದ್ದನ್ನೇ ಇವತ್ತು ಕೂಡ ಯಾರಿಗೆ ಲಭ್ಯವೋ ಅವರು ಸಾಧನೆ ಮಾಡ್ಕೋತಾನೆ ಇದ್ದಾರೆ. ಅದು ಇತ್ತಂ ವಿಮನ್ಯು ಅನುಶಿಷ್ಯ ರಥಜ್ಞಾನ ನೈವ ಜೇತ್ ಕರ್ಮಸು ಕರ್ಮ ಮೂಢಾನ್. ಒಬ್ಬ ಕರುಡ ಓಡ ಹೋಗ್ತಿದ್ರೆ ಪಾತಾಳ ಹಳ್ಳದ ಕಡೆ ಅವನು ಕಣ್ಣಿದ್ದವನು ನೋಡ್ತಾ ಕೂತಿದ್ರೆ ಪರಮಾತ್ಮ ಅವನಿಗೆ ಶಿಕ್ಷೆ ಕೊಡಲ್ಲ, ಕಣ್ಣಿರೋನಿಗೆ ಶಿಕ್ಷೆ ಕೊಡ್ತಾನಂತೆ. ಅದಕ್ಕಾಗಿ ಅವನನ್ನು ಬೀಳದಂತೆ, ಹಳ್ಳಕ್ಕೆ ಬೀಳದಂತೆ ಕಾಪಾಡಬೇಕಾದ್ದು ಕಣ್ಣಿದ್ದವನಿಗೆ ಹೇಗೆ ಕರ್ತವ್ಯವೋ ಹಾಗೆ ಜ್ಞಾನಿಯಾದವನು ತನ್ನ ಎಷ್ಟೇ ದುಃಖ ಇದ್ದರೂ ಕೂಡ ಕೋಪಿಸಿಕೊಳ್ಳದೆ 10 ಸತಿ ಅಲ್ಲ 20 ಸತಿ ಹೇಳಿ ಅವನ ಸನ್ಮಾರ್ಗಕ್ಕೆ ತರಬೇಕು. ಇದನ್ನು ಮಾಡಬೇಕಾದಪ್ಪ. ಯಸ್ಮಿನ್ನರ್ಭಿ ಸುಪ್ರಥಮ ಶುದ್ಧಯ ಅಶ್ನಾಮಿಕಾಂ ತಥಾಗ್ನಿಹೋತ್ರೆ. ನನಗೆ ಸರ್ವ ಯಜ್ಞಗಳಲ್ಲೇ ಪ್ರೀತಿ ಉಂಟು, ಆದರೆ ಬ್ರಾಹ್ಮಣಾಧಿಷ್ಠಾನದಲ್ಲಿ ಭೋಜನ ಮಾಡಿಸಿದಾಗ ಏನು ತೃಪ್ತಿ ಆಗುತ್ತೋ ಆ ತೃಪ್ತಿ ಯಾವ ಅಗ್ನಿಹೋತ್ರದಿಂದಲೂ ನನಗೆ ಸಂತೋಷ ಆಗೋದಿಲ್ಲ. ಅದಕ್ಕೆ ಆ ರೀತಿಯಾದ ಅಲ್ಪತೃಪ್ತನಾಗಿದ್ದೀನಿ ನಾನು, ಅನುಗ್ರಹ ಮಾಡಿ ನಿಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ಉಪದೇಶ ಮಾಡಿದ್ದೀನಿ ಎಂದಾಗ ಎಲ್ಲ ಸಂತುಷ್ಟರಾಗಿದ್ದಾರೆ. ಮುಂದೆ ಭಗವಂತ ಏನು ಮಾಡ್ದ, ಈ ಗೃಹಸ್ಥಾಶ್ರಮ ಧರ್ಮವನ್ನು ಉಪದೇಶ ಮಾಡಿದ ಮೇಲೆ ಈಗ ಪರಮಹಂಸಾಶ್ರಮ ಧರ್ಮವನ್ನು ಉಪದೇಶ ಮಾಡ್ತಿದ್ದಾನೆ. ತಾನು ಲೋಕಶಿಕ್ಷಣಾರ್ಥವಾಗಿ ಭರತರಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ಭಕ್ತಿ ಜ್ಞಾನ ವೈರಾಗ್ಯ ಲಕ್ಷಣಂ ಪಾರಮಹಂಸ ಧರ್ಮಂ ಉಪಶಿಕ್ಷಮಾಣ ಸುತನೇಂ ಶತಜ್ಯೇಷ್ಠಂ ಪರಮಭಾಗವತಂ ಭಗವಜ್ಜನಪರಾಯಣಂ ಭರತಂ ಧರಣೀಧರ ಪರಿಪಾಲನಾಯ ವಿಜಿತ್ಯ ಸ್ವಯಂ ಭವನೇವೋ ಅರ್ವರಿತ ಶರೀರ ಮಾತ್ರ ಪರಿಗ್ರಹೋನ್ಮತ್ತೇವ ಗಗನಪರಿಧಾನ ಜಡಾ ಪೂರ್ವಪ್ರಕೀರ್ಣಕೇಶ ಆತ್ಮನ್ಯಾರೋಪಿತಾವನೀಯೋ ಬ್ರಹ್ಮಾವೃತ್ತಾಸ್ರಾಜ ಜಡಾಂಧಮೋಕವಚರಪಿಷಾದೋನ್ಮಾದಗವತ್ ಅವಧೂತವೇಷಃ ವಿಭಾಷ್ಯಮಾಣೋಪಿ ಜನಾನಾಂ ಗೃಹೀತಮನೋವ್ರತ ತೂಷ್ಣೀಂ ಬಭೂವ. ಇಲ್ಲಿ ಕೊಡಚಾತ್ರಿ ಹೋಗಿದ್ದವಲ್ಲ, ಅಲ್ಲಿ ದಯ ಮಾಡಿಸ್ಬಿಟ್ಟ, ಕಾಡಿಗೀಚನ್ನು ಸೃಷ್ಟಿ ಮಾಡ್ದ, ಅದರಲ್ಲಿ ಅದೃಶ್ಯನಾಗ್ಬಿಟ್ಟ ಪರಮಾತ್ಮ. ಅದಕ್ಕೆ ಮುಂಚೆ ಏನು ಮಾಡ್ದ ಅಂತಂದರೆ ಜಡಾಂಧಮೋಕವಚರಪಿಷಾದೋನ್ಮಾದಗವತ್ ಜ್ಞಾನಿಗಳು ಆಗಿರಬೇಕು ಈ ಕಲಿಯುಗದಲ್ಲಿ ಅಂತಂದರೆ ಕಲ್ಲಾಗಿರಬೇಕು, ಕಠಿಣ ಭವತರೊಳಗೆ ಅಂದಾಗ ಕಾಯಿ ಬಾಯಲ್ಲಿ ಕಲ್ಲು ಹಾಕೊಂಡ ಜಡರಂತೆ, ಮೂಕರಂತೆ, ಕಿವುಡರಂತೆ, ಕುರುಡರಂತೆ ಜೀವನ ಮಾಡಿಕೊಂಡು ಎಲ್ಲ ಹಳ್ಳಿ ಬಳ್ಳಿ ಎಲ್ಲ ಕಡೆ ಓಡಾಡ್ತಿದ್ದಾನೆ. ಕೆಲವರು ಮಣ್ಣು ಎಸೆಯೋದು, ಉಗುಳೋದು, ಹೊಡೆಯೋದು, ಮೂತ್ರಿತಃ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ. ಪರಮಾತ್ಮನಿಗೆ ಇದ್ದರೂ ಮದಗಜದಂತೆ ಹೋಗ್ತಾ ಇದ್ದಾರಂತೆ ಪರಮಾತ್ಮ. ಹೀಗಿರಬೇಕು ಅಂತ ಆ ಸಮಯವನ್ನು ತೋರಿಸ್ತಾ ಅತಿಸುಕುಮಾರ ಕರಚರಣೋರಸ್ಥಳ ವಿಪುಲ ಬಾಕುಂಸಕಲ ವದನಾದ್ಯವಯ ವಿನ್ಯಾಸ ಪ್ರಕೃತಿ ಸುಂದರ ಸ್ವಭಾವ ಸಮುಖ ನವನಲಿನದಲಾಯಮಾನ ಶಿಶಿರತರ ಚಾರ್ವಾರುಣಾಯಿತ ನಯನ ಸದೃಶ ಸುಭಗ ಕಪೋಲ ಕರ್ಣಕಂಠನಾಸೋ ವಿಮೂಢಸ್ಮಿತವದನ ಮಹೋತ್ಸವೇನ ಪುರವನಿತಾನಾಂ ಮನಸಿ ಕುಸುಮಶರಮಕದಾನ ಪರಾಗವಲಂಬಮಾನ ಕುಟಿಲ ಜಡಿಲಾಲಕ ಕಪಿಲಕೇಶ ಭೂರಿಭಾರೋ ಅವಧೂತಮಲಿನ ಶರೀರೇಣ ಗ್ರಹಗೃಹೀತ ಇವ ದೃಶ್ಯತ. ನೋಡಿದ್ರೆ ಹೆದರ್ಕೋಬೇಕು, ಆ ರೀತಿ ವೇಷ ಹಾಕೊಂಡು ಹೊರಟೋದಂತೆ. ಯಾಕೆಂದ್ರೆ ಯಾರು ಹತ್ರ ಬರಬಾರ್ದು ಅಂತ. ಆ ಪರಮಾತ್ಮನ ನಾಮ ಸಂಕೀರ್ತನೆಗೆ ಭಂಗ ಬರಬಾರ್ದು, ಯಾರು ಗೌರವ ಮಾಡಬಾರ್ದು, ಯಾರು ಉಪಚಾರ ಮಾಡಬಾರ್ದು, ಏಕಾಂತದಲ್ಲಿ ಇದ್ದು ಬಿಡಬೇಕು ಅಂತ. ಅದು ಯೋಗಿಗಳು ಹಾಗೆ ಇರಬೇಕು ಅಂತ ಅರ್ಥ. ಇವತ್ತೇನಾಗಿದೆ, ಎಲ್ಲ ವಿರುದ್ಧವಾಗಿಬಿಟ್ಟಿದೆ. ಇದರಲ್ಲಿ ಹರಚಿತ್ತ ಭಗವಾನ್ ಲೋಕಮಿಮಂ ಯಾಕೆ ಜೀವನ ಮಾಡ್ತಿದ್ದ ಅಂತಂದ್ರೆ ಅಜಗರ ವ್ರತವನ್ನ ಸ್ವೀಕಾರ ಮಾಡಿ ಕಾಕಮೃಗ ಗೋವಚ್ಚರತಿ ಪಿಬತಿ ಕಾದತ್ಯವಮೇತಿ ಸ್ಮ ಪ್ರತಿಷ್ಠನ್ನಾಸೀನ ಶ್ರಯಾನ ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ಮಲಗೋದು, ಹಾಗೇ ತಿನ್ನೋದು, ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಿದಂತೆ. ಯಾವ ಅಪರಾಧನಾದ ಪರಮಾತ್ಮನಿಗೆ ಯಾವ ಮಲಮೂತ್ರ? ದಶಯೋಜನ ದಶಯೋಜನ ಅಲ್ಲ, ಒಂದು ಯೋಜನ ಸುತ್ತಲೂ ಕೂಡ ಒಳ್ಳೆ ಘಮ 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 ಸುರಭಿ ಚಕಾರ ಭಗವಂತನ ಸನ್ನಿಧಾನದಿಂದ ಅಂತಹ ಭಾಗ್ಯ. ಆ ರೀತಿಯಾಗಿ ಜೀವನ ಮಾಡ್ತಾ ಇದ್ದಾನೆ ಸ್ವಾಮಿ. ಒಂದು ದಿವಸ ತಾನು ಕೂಡ ಕೊಡಚಾದ್ರಿಗೆ ಹೊರಟು ಅಲ್ಲಿ ತನ್ನ ದೇಹವನ್ನು ಮರೆಮಾಚಿಕೊಂಡಿದ್ದಾನೆ ಶ್ರೀಕೃಷ್ಣ. ತನ್ನ ರೂಪವನ್ನು
ಇದನ್ನು ತಿಳಿದ ಒಬ್ಬ ಆಹೃತ ಅನ್ನತಕ್ಕಂತಹ ದೈತ್ಯ ಅದನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾನೆ. ಅವನು ಮಾಡಿದ್ದೆಲ್ಲ ವ್ಯಾಪಾರವನ್ನು ತಾನು ತಗೊಂಡು ನಾನು ವಾಸುದೇವ ಅಂದ್ಕೊಂಡು ಬಂದ. ಅದೇ ಜಿನ ದೈತ್ಯ. ದಕ್ಷಿಣ ಕರ್ನಾಟಕ, ಕಾಂಕರ ಕರ್ನಾಟಕ, ಕೊಂಕಣಿ, ಈ ದಕ್ಷಿಣದಲ್ಲಿರ್ತಕ್ಕಂತಹ ಎಲ್ಲ ಸ್ವೀಕಾರ ಮಾಡಿ ಏನು ಮಾಡ್ದ ಅಂತಂದರೆ ಏನು ಹವಾ ಕರೋ ಮಜಾ ಪ್ರಸದಾ ದೇವಮಾಯಾ ವಿಮೋಹಿತಾ ಸ್ವವಿಧಿ ನಿಯೋಗ ಶೌಚಾಚಾರಹೀನಾ ದೇವೇಳನಾದಿ ಅನ್ಯಪಮೃತಾನಿ ಗೃಹ್ಣಾನಾಃ ಸ್ನಾನಾನಾಚಮನ ಶೌಚ ಕೇಶವಲುಂಚನಾದೀನಿ ಕಠಿಣಾ ಕರ್ಮಪೂರ್ಣೇನ ವಹತ ದೇಹ ಬ್ರಹ್ಮಬ್ರಾಹ್ಮಣ ಯಜ್ಞಪುರುಷಲೋಕ ವಿದೂಷಕಾಃ ಪ್ರಾಯೇಣ ಭವಿಷ್ಯಂತಿ. ಸ್ನಾನ ಇಲ್ಲ, ಶೌಚ ಇಲ್ಲ, ನ ಶೌಚಂ ನಾಪಿಚಾಚಾರ ನ ಸತ್ಯಂ ಚೇಷು ವಿದ್ಯತೆ. ಬಂದು ಜಿನ ಅಂತ ಕಿತ್ಕೋತಾರೆ. ಕ್ಷೌರಗಿರ ಇಲ್ಲ, ಆಚಮನ ಇಲ್ಲ ಅವರಿಗೆ. ಇದು ಬ್ರಾಹ್ಮಣ ಅಂದರೆ ಬ್ರಹ್ಮ ಬ್ರಾಹ್ಮಣ ಯಜ್ಞ ವಿದೂಷಕ, ಬ್ರಾಹ್ಮಣರನ್ನ ವೇದವನ್ನು ಅವಲಂಬನೆ ಮಾಡಿದ ಬ್ರಾಹ್ಮಣರನ್ನ ಯಜ್ಞಯಾಗಾದಿಗಳನ್ನು ದೂಷಣೆ ಮಾಡೋದು ಅಹಿಂಸಾ ಅಂತ ಹೇಳಿಕೊಂಡು ಈ ರೀತಿಯಾಗಿ ದೈತ್ಯರು ಅಭಿವೃದ್ಧಿ ಆಗ್ಬಿಟ್ರಪ್ಪ ಎಂಬುದಾಗಿ ತೋರಿಸ್ತಾ ಇದ್ದಾರೆ ಶ್ರೀ ಶುಕಾಚಾರ್ಯರು. ಅಯಮವತಾರ ಇದಕ್ಕೆ ಅಹೋಭೋ ಸಪ್ತ ಸಮುದ್ರವತ್ಯ ದ್ವೀಪೇಶು ವರ್ಷೇಶು ಅಧಿಪುಣ್ಯಮೇತತ್. ಈ ರೀತಿಯಾಗಿ ಯಾರು ಶುಭದೇವರ ಚರಿತ್ರೆಯನ್ನು ಶ್ರವಣ ಮಾಡ್ತಾರೆ, ಇತಿಹಾಸಕ ಸಕಲ ವೇದರೋಗ ಬ್ರಾಹ್ಮಣ ಗವಾಂ ಪರಮಗುರೋರ್ ಭಗವತೋ ಶುಭಾಗ್ಯಸ್ಯ ವಿಶುದ್ಧಾಚರಿತಂ ಪುಂಸಾಂ ಸಮಸ್ತ ದುಶ್ಚರಿತಾಭಿಹರಣಂ ಪರಮ ಮಹಾಮಂಗಳಾಯಮಿದಂ ಮನುಶ್ರುತಯೋರ್ಜಿತಾ ವಿಷ್ಣೋತಿ ಶ್ರಾವಯತಿ ಅವಹಿತೋ ಭಗವತಿ ತಸ್ಮಿನ್ ವಾಸುದೇವೇ ಕಾಂತತೋ ಭಕ್ತಿ ಅನಯರೋಪಿ ಸಮನುವರ್ತತೆ. ರಾಜನ್ ಪತಿರ್ಗುರುರಂ ಭವತಾಂ ವಿದೂನಾಂ एव प्रियः कुलपतिः क्वच किङ्करो वः अस्तेऽङ्ग भगवान् भजतां मुकुन्दो मुक्तिं ददाति कदाचित् स्मरणभक्तियोगम्. नित्यानुभूतजलावनिवृत्तकृष्णः श्रेयस्य तत्रतिमया यदसुप्तबुद्धेः लोकस्य करुणया भयमात्मलोकम् आख्यान्नमो भगवते ಋಷಭಾಯ ತಸ್ಮೈ. ಈ ರೀತಿಯಾಗಿ ಭಗವಂತ ರಾಜನ್ ನಿಮ್ಮ ಮನೆಯಲ್ಲಿ ಸ್ನೇಹಿತನಾಗಿ ಗುರುವಾಗಿ ಬಂಧುವಾಗಿ ಎಲ್ಲ ಕೆಲಸ ಮಾಡಿಬಿಟ್ನಲ್ಲಪ್ಪ ಶ್ರೀಕೃಷ್ಣ, ಅವನೇ ಋಷಭರಾಮ ಪರಮಾತ್ಮ ಅಂತ ಪರೀಕ್ಷಿತರಾಜರಿಗೆ ಶ್ರೀ ಶುಕಾಚಾರ್ಯರು ಅರ್ಪಣೆ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಮಹಾಭಾಗವತೋತ್ತಮರಾದ ಭರತರ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಆ ಮಹಾನುಭಾವರು ಶ್ರೀ ಶುಕುವಾಚ ಭರತಸ್ತು ಮಹಾಭಾಗವತೋ ಯದಾ ಭಗವತಾ ಅವನಿತರ ಪರಿಪಾಲನಾಯ ಸಂಚಿಂತಿತಃ ತದನುಶಾಸನಪರಃ ಪಂಚಜನೀಂ ವಿಶ್ವರೂಪದೈತರಂ ಉಪಯೇಮೇ. ಪಂಚಜನಿ ಎಂಬತಕ್ಕಂತಹ ವಿಶ್ವರೂಪದೈತರಂ ಅವರ ಮಗಳನ್ನು ಲಗ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ 5 ಜನ ಮಕ್ಕಳನ್ನು ಪಡೆದಿದ್ದಾರೆ ಮಹಾನುಭಾವರು. ಸುಮತಿಂ ರಾಷ್ಟ್ರಭೃತಂ ಸುದರ್ಶನಂ ಆವರಣಂ ಧಂ ಭಗೇತಮತಿ ಆಂಜನಾಭಂ ನಾಮೈತಿ ದರ್ಶನಂ ಭಾರತಮತಿ. ಈ ಮಹಾನುಭಾವರು ಏನು ಭರತರು ಋಷಭದೇವರ ಮಕ್ಕಳಾಗಿ ಬಂದರು, ಇವರಿಂದ ಈ ಆಂಜನಾಭ ಅಂತ ಏನು ಪ್ರದೇಶ ಇವತ್ತು ಭರತವರ್ಷ ಅಂತ ಕರೀತಾ ಇದೆಯಲ್ಲ, ಅವರಿಗೆ ಭರತವರ್ಷ ಅಂತ ಹೆಸರು ಬಂದಿದ್ದು ಈ ಮಹಾಭಾಗವತೋತ್ತಮರ ವಿಶಿಷ್ಟತ ಸಾಮರ್ಥ್ಯದಿಂದ ಕೀರ್ತಿ ತೇಜಸ್ಸಿನಿಂದ ಬಂದಿದೆ ಅಂತ ಹೇಳ್ತಿದ್ದಾರೆ. ಮಹಾಭಾಗವತೋತ್ತಮರು ಈ ಜಯಂತಿ ಭಗವಂತಂ ಯಜ್ಞ ಪುರುಷಂ, ಯಜ್ಞಾದಿಗಳ ತಂದೆಗಳಂತೆ ತಾತನಂತೆ ಬಹುಶ್ರದ್ಧೆಯಿಂದ ಪ್ರೀತಿಯಿಂದ ಎಲ್ಲ ಯಜ್ಞಾಗಾದಿಗಳನ್ನು ಮಾಡಿದ್ದಾರೆ. ಮಾಡಿದಾಗ ಯಜ್ಞ ಪುರುಷೇ ಸರ್ವದೇವತೆ ಲಿಂಗಾನಾಂ, ಯಜ್ಞದಲ್ಲಿ ಎಲ್ಲರಿಗೂ ಯಜ್ಞ ಮಹೋತ್ಸವದಲ್ಲಿ ಹವಿಸಿಕೊಡಬೇಕಾದ್ರೆ ದೇವತೆಗಳೇ ಬಂದು ಕೈ ಹಿಡಿದು ಸ್ವತಃ ಸ್ವೀಕಾರ ಮಾಡ್ತಿದ್ರಂತೆ. ಇವರ ಯಜ್ಞ ಮಹೋತ್ಸವ ಅಷ್ಟು ವೈಭವದಿಂದ ಕೂಡಿದಪ್ಪ ಪರೀಕ್ಷಿತರಾಜ ಎಂಬುದಾಗಿ ಹೇಳ್ತಾ ಭಗವತಿ ವಾಸುದೇವ ಏವ ಭಾವಯಾನ ಆತ್ಮನಃ ಪುಣ್ಯ ಮೃದ ಕಷಾಯ ಹವಿಷು ಅಧ್ವರ್ಯುಭಿಃ ಗೃಹ್ಯಮಾಣೇಷು ಸಯಜಮಾನೋ ಯಜ್ಞಭಾಜೋ ದೇವಾಸ್ತಾನ್ ಪುರುಷಃ ವಯವೇಷು ಅಧ್ಯಭಾವೇತ್. ಈ ರೀತಿಯಾಗಿದ್ದಾಗ ನೋಡ್ತಾ ಇದ್ದಾಗ ಸಾಧನ ಮಾಡ್ತಾ ಇದ್ರು. ತಂದೆಗಳ ಉಪದೇಶ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು. 1 ಕೋಟಿ ವರ್ಷ ಅಷ್ಟೇ ರಾಜ್ಯ ಪರಿಪಾಲನೆ ಮಾಡಿದ್ದಾರೆ. 11 ಅರ್ಬುದ ಮುತ್ತಾತ, ತಾತ 10 ಕೋಟಿ ವರ್ಷ, ತಂದೆ ಈ ರೀತಿಯಾಗಿ ಮಾಡಿದಾಗ ತಾವು ಬರೀ ಅತಿ ಚಿಕ್ಕ ವಯಸ್ಸಲ್ಲೇ ವೈರಾಗ್ಯ ಬಂದುಬಿಟ್ಟಿದೆ. ಎಲ್ಲವನ್ನ ತ್ಯಾಗ ಮಾಡಿ ಕುಲಹಾಶ್ರಮಕ್ಕೆ ದಯಮಾಡಿಸಿಬಿಟ್ಟಿದ್ದಾರೆ. ಇಲ್ಲಿ ನೇಪಾಳ ಗಂಡಕಿ ನದಿ ತೀರ, ಚಕ್ರ ನದಿ ತೀರಕ್ಕೆ ಕುಲಹಾಶ್ರಮಕ್ಕೆ ದಯಮಾಡಿಸಿಬಿಟ್ಟಿದ್ದಾರೆ. ಏವಂ ನಿಜರಮಣ ಅರುಣಚರಣಾರವಿಂದಾನುಧ್ಯಾನೇನೋಪಚಿತ ಭಕ್ತಿಯೋಗ ಪರಿಪ್ಲುತ ಪರಮಾಸುರಾದ ಕಬೀರ ಹೃದಯಾವಗಾಢದಿಷಣಃ ತಾಂ ವಿಕ್ರಯಮಾಣಾಂ ಭಗವತ್ಸಪರ್ಯಾಂ ರಸಸ್ಮಾರ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಜಪ ಮಾಡಬೇಕು, ಸ್ನಾನ ಮಾಡಬೇಕು ಗೊತ್ತಿಲ್ಲ.
ನೋಡ್ತಾರೆ, ಒಂದು ತುಳಸಿ ಹೂವು ಬಿಡಿಸಬೇಕು ಅಂತ ಹೋಗ್ತಾರೆ. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಚಿಂತನೆ ಮಾಡ್ತಾ ನೋಡ್ತಾ ನೋಡ್ತಾ ಅಲ್ಲೇ ಕಣ್ಣಲ್ಲಿ ನೀರು ಹಾಕುತ್ತಾ ಇದ್ದಾರೆ, ಅಲ್ಲೇ ಧ್ಯಾನ ಮಾಡ್ತಾ ಕೂತು ಬಿಟ್ಟಿದ್ದಾರೆ. ಸ್ನಾನ ಇಲ್ಲ, ಶೌಚ ಇಲ್ಲ, ಏನಿಲ್ಲ. ಮಧ್ಯಾಹ್ನ ಆಗಿದೆ, ಸಾಯಂಕಾಲ ಆಗ್ತಾ ಇದೆ. ಹಾಗಾದ್ರೆ ದೋಷ ಅಂತಂದರೆ ದೋಷವೇ ಇಲ್ಲ ಅಂತಾರೆ. ಯಾರು ಹರಿಕಥಾಶ್ರವಣಾದಿಗಳನ್ನು ಮಾಡ್ತಾ ಇದ್ದಾರೆ ಅವರ ಕಾಲಾತೀತ ಆದರೇನೇ ದೋಷ ಇಲ್ಲ. ಅದಕ್ಕೆ 3 ಕೋಟಿ ಋಷಿಗಳನ್ನು ನೇಮಿಸಿಬಿಟ್ಟಿದ್ದಾನೆ ಪರಮಾತ್ಮ. ಕಾಲಾತೀತ ದೋಷ ಬರಬಾರ್ದು ಅಂತ ಅವರು ಮಾಡ್ತಾರೆ ನಮ್ಮ ಪರವಾಗಿ. ಯಾರು ದೇವರು ಕಥಾಶ್ರವಣ ಮಾಡ್ತಾ ಅಧ್ಯಯನ ಮಾಡ್ತಾ ಕೂತಿರ್ತಾರೆ, ಕಾಲಾತೀತ ಆಗಿಬಿಡುತ್ತೆ, ಮಾಡಬಾರ್ದು. ಕಾಲಾತೀತ ಆದರೆ ಸೂರ್ಯ ಹತ್ಯೆ ದೋಷ ಬರುತ್ತೆ, ಮತ್ತೆ ಗೂಬೆ ಜನ್ಮ ಬರುತ್ತೆ ಅಂತ ನಿಶ್ಚಯ ಆಗಿಬಿಟ್ಟಿದೆ. ಆಯಿತಾ? ಹಾಗಾಗಿ ಮತ್ತೆ ಅಷ್ಟೇ ಇಲ್ಲ, ರಕ್ತದ ಮಡುವಿನಲ್ಲಿ ಅಡ್ಡಿ ತೆಗಿತಾರಂತೆ. ಯಾರು ಸಂಧ್ಯಾದಿ ಕಾಲಗಳನ್ನು ಸುಮ್ಮನೆ ವಿನಾಕಾರಣ ಉದಾಸೀನ ಮಾಡ್ತಾರೆ, ರಕ್ತದ ಮಡುವಲ್ಲಿ ಅಡ್ಡಿ ತೆಗಿತಾರಂತೆ ಅವಧೂತರು. ಬಂದ್ರಿ ಅಂತ ಅದೆಲ್ಲ ಹೇಳಿದ್ರೆ ಪುರಾಣವೇ ಬೇಡ ಅಂತ. ಆಯ್ತಾ? ಸೂರ್ಯ ಹತ್ಯೆ ದೋಷ ಬರೋದಂತೂ ನಿಶ್ಚಯ, ಇದು ನಿಶ್ಚಯ ಇದೆ. ಅದಕ್ಕಾಗಿ ಏನು ಮಾಡ್ತಿದ್ದಾರೆ, ಕಣ್ಣಲ್ಲಿ ನೀರು ಹಾಕೊಂಡು ಕಾಂತದಿಂದ ಮೇವರ್ಬಿಟ್ಟು ಎಲ್ಲ ಬಿಟ್ಬಿಟ್ರಲ್ಲ. ಎಂಥ ಸರ್ವ ಸಂಪನ್ನವಾದ ಸಂಪನ್ನನಿಕೇತಾತ್ ಸುನಿಕೇತನಾತ್ ಪೂರ್ವರಾಜ ಹೊರಟುಬಿಟ್ರು. ಎಂತಹ ನಿಷ್ಕಂಟಕ ಸಮಸ್ತ ಬ್ರಹ್ಮ ಭೂಮಂಡಲಕ್ಕೂ ಅವರ ಅಧೀನ. ಬರೀ ಒಂದು ಭಾಗ ಮಾತ್ರ ಅಲ್ಲ, ಅಂತಹ ಭರತರು ತಂದೆಗಳ ಉಪದೇಶದಂತೆ ಹೊರಟು ಬಿಟ್ಟಿದ್ದಾರೆ. ಸರ್ವೋತ್ತಮನಾದ ಪರಮಾತ್ಮನ ಉಪದೇಶದಂತೆ ಬಂದಾಗ ಧ್ಯಾನ ಮಾಡ್ತಾ ಇದ್ದಾರೆ. ಒಂದು ದಿವಸ ಗಂಡಕಿ ನದಿಯಲ್ಲಿ ಕುತ್ತಿಗೆ ತನಕ ಮುಳುಗೋದಂತೆ. ಒಂದು ಕೈ ಇಡೋಕ್ಕಾಗಲ್ಲ ಅಲಕನಂದಾದಲ್ಲಿ. ಅಂತಹ ಕಠಿಣವಾದ ಆ ನದಿಯಲ್ಲಿ ಕುತ್ತಿಗೆ ತನಕ ಮುಳುಗಿ ಪ್ರತಿನಿತ್ಯ ಧ್ಯಾನ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾಗ ಶ್ರೀಶುಕುವಾಚ ಏಕದಾದ ಮಹಾನದ್ಯಾಂ ಕೃತಾಭಿಷೇಕನೇ ಗರ್ಗಾವಕ್ಷಕೋ ಬ್ರಹ್ಮಾಕ್ಷರ ವಿಗುಣಾನೋ ಮುಹೂರ್ತುತ್ರೇಮದಕಾಂತ ಉಪವೇಶ ತತ್ರ ತದಾ ರಾಜನ್ ಹರಣಿ ಪಿಪಾಸಯ ಜಲಾಶಯಾಭ್ಯಾಸಾಮೇಕೆ ಉಪಜಗಾಮಃ ತಯಾಪೇ ಪೀಯಮಾನೇ ಉದಕೇತಾವದೇವ ವಿದೂರೇಣ ನೃತಃ ಮೃಗವತೆ ಋಣಾದಃ ಲೋಕಭಯಂಕರ ಉದಪತತ್. ಒಂದು ಹುಲಿ ಜೋರ ಗರ್ಜನೆ ಮಾಡಿದೆ. ಆ ಗಾಬರಿಗೆ ಗರ್ಭಿಣಿ ಜಿಂಕೆ ಅಲ್ಲೇ ಪಾಪ ಹುಲು ಮೇಯ್ತಾ ಇದ್ದಿದ್ದು, ತೆಲ್ಲೂ ತಪ್ಪಿಸ್ಕೊಳ್ಳೋ ಜಾಗ ಇಲ್ಲ. ನದಿ ದಂಡೆಯಲ್ಲೇ ಮೇಯ್ತಾ ಇದ್ದಿದ್ದು ತಕ್ಷಣವೇ ನದಿಗೆ ಹಾರಿಬಿಟ್ಟಿದೆ. ಪ್ರವಾಹ ಗಂಡಕಿ ನದಿ ತುಂಬಿ ಹರಿತಾ ಇದೆ. ಆ ರಭಸಕ್ಕೆ ಅಲ್ಲೇ ಪ್ರಸವವಾಗಿಬಿಟ್ಟಿದೆ. ಆ ಮರಿ ಮಾತ್ರ ತೇಳ್ಕೊಂಡು ಬರ್ತಾ ಇದೆ. ತಾನು ಓಡೋಗಿ ತಪ್ಪಿಸ್ಕೊಳ್ಳೋಕೆ ಹೋಗಿ ಒಂದು ಪೊಟ್ರ ಸಿಕ್ಕಾಕೊಂಡು ತಾಯಿ ಪ್ರಾಣ ಬಿಟ್ಟುಬಿಟ್ಟು ಇದನ್ನು ನೋಡ್ತಾನೇ ಇದ್ದಾರೆ ಮಹಾನುಭಾವರು ಭರತರು. ಎಲ್ಲ ತ್ಯಾಗ ಮಾಡಿ, ಹೆಂಡತಿ ಮಕ್ಕಳು ಕೋಶ ರಾಜ್ಯ ಎಲ್ಲ ತ್ಯಾಗ ಮಾಡಿ ಬಂದ ಮಹಾಭಾಗವತೋತ್ತಮರಿಗೆ ಅಯ್ಯೋ ಪಾಪ ಅಂತ ಅನಿಸ್ಕೊಂತೆ. ಪರೀಕ್ಷಿತ್ ರಾಜ ಅಯ್ಯೋ ಪಾಪ ಅಂತ ಜಿಂಕೆ ನೋಡಿ ಅಂದಿದ್ದು ಜಿಂಕೆಗಲ್ಲಪ್ಪ, ಇವರ ಪ್ರಾರಬ್ಧ ಕರ್ಮವನ್ನು ಸ್ವಾಗತ ಮಾಡಿಬಿಟ್ರು, ಇನ್ನೇನಲ್ಲ. ಅದಕ್ಕೆ ಕುರಿಯಾತ್ ಕಸಿತು ಸಖ್ಯಂ ಮನಸ್ಸಿಗೆ ಕ್ಷೇಮಸ್ಥಿತೆ. ಮನಸ್ಸನ್ನು ನಂಬಿ ಯಾವ ಸಾಧನಕ್ಕೆ ಭಂಗ ಬರ್ತಕ್ಕಂತಹ ವಿಷಯಗಳನ್ನು ಹತ್ತಿರ ತರಬಾರ್ದು, ದೂರದಲ್ಲೇ ಇಡಬೇಕಂತೆ. ನಿದ್ದೆ ಮಾಡೋ ಕಾಲಕ್ಕೆ ಚಳಿ ಹೋಗಲಿ ಅಂತ ಹತ್ತಿರ ಕೆಂಡ ಇಟ್ಕೊಂಡು ಮಲ್ಕೊಂಡ್ರೆ ಹೇಗೆ ಅದು ಅನರ್ಥಕ್ಕೆ ಕಾರಣವಾಗುತ್ತೋ ಹಾಗೆ ನಮಗೆ ಜ್ಞಾನ ಹೊರಟೋಗುತ್ತಂತೆ. ನಕುರ್ಯಾತ್ ಕಸಿತ್ ಸಖ್ಯಂ ಮನಸ್ಸಿಗೆ ಕ್ಷೇಮಸ್ಥಿತೆ. ಚಂಚಲವಾದ ಮನಸ್ಸನ್ನು ನಂಬಿ ಸಾಧನ ಪ್ರತಿಬಂಧಕವಾದ ವಿಷಯಗಳನ್ನು ಹತ್ತಿರ ಸೇರಿಸಬಾರದು. ಅದಕ್ಕೆ ಇದು ಏಕಾದಶಿ ದಿವಸ ಎಲ್ಲ ಇದ್ದು ಕೂಡ ಏನು ಮಾಡ್ತಾರೆ, ಪರಮಾತ್ಮನ ಉಪವಾಸ ಅಂತಂದರೆ ಬರೀ ಉಪವಾಸ ಅಂದರೆ ಏನದು ಆಹಾರ ಇಲ್ಲದೆ ಸುಮ್ಮನೆ ಇರೋದಲ್ಲ. ಸಮೀಪೇ ವಾಸ, ಪರಮಾತ್ಮನ ಹತ್ತಿರ ಇರಬೇಕು, ಭಗವದ್ಭಕ್ತರ ಹತ್ತಿರ ಇರಬೇಕು, ಸಮೀಪದಲ್ಲಿದ್ದು ಅವತ್ತು ಸಾಧನ ಮಾಡ್ಕೋಬೇಕು ಏಕಾದಶಿ ಅಂತ. ಇವತ್ತು ಏಕಾದಶಿ ದಿವಸ ಯಾರು ಭಾಗವತ ಕೇಳಬೇಕು ಅಂತ ಒಂದೊಂದು ಹೆಜ್ಜೆ ಹಾಕ್ತಾರಲ್ಲ, ಒಂದೊಂದು ಹೆಜ್ಜೆಗೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯವನ್ನು ಕೊಡ್ತಾನಂತೆ ಪರಮಾತ್ಮ. ಭಾಗವತದ ಮಹಿಮೆ, ಅಶ್ವಮೇಧ ಯಾಗ ಮಾಡಿದ ಪುಣ್ಯವನ್ನು ಒಂದೊಂದು ಹೆಜ್ಜೆ ಕೊಡ್ತಾನಂತೆ. ಎಷ್ಟು ಹೆಜ್ಜೆ ಹಾಕಿದರೂ ಅಷ್ಟು ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಏಕಾದಶಿ ದಿವಸ ವಿಶೇಷವಾಗಿ. ಆ ರೀತಿಯಾಗಿ ಉಪಸಮೀಪೆ ಅಂದರೆ ಪರಮಾತ್ಮ ಅಂದರೆ ಹತ್ತಿರ ಇಟ್ಕೋಬಾರ್ದು. ನಮಗೆ ಇದು ಬಂಧಕ ಅಂತ ಗೊತ್ತಿದೆ, ಪರಿಣಾಮ ಅನುಭವಿಸಿದ್ದೀವಿ, ಮತ್ತೆ ಅದರನ್ನು ಹತ್ತಿರ ಹೋಗಬಾರ್ದು ಅಂತ ಈ ವಿಷಯ ಹೇಳ್ತಾ ಇದೆ. ಆದರೆ ಏನು ಮಾಡೋದು, ಪ್ರಾರಬ್ಧ ಕರ್ಮ ಇವರಿಗೇನು ಸಂಚಿತಾಗಾಮಿ ಇಲ್ಲ, ಪ್ರಾರಬ್ಧ ಅನುಭವಿಸಲೇಬೇಕಲ್ಲ. ಪ್ರಾರಬ್ಧ ಸುಖ ಪ್ರಾರಬ್ಧವಾಗಲಿ ದುಃಖ ಪ್ರಾರಬ್ಧವಾಗಲಿ ಅನುಭವಿಸಲೇಬೇಕು. ಆದರೂ ಜ್ಞಾನಿಗಳು ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ಎಂಥ ಕೆಲಸ ಆಯಿತು ಅಂತ ಸಂಕಟ ಪಡ್ತಾರೆ. ನೋಡ್ತಾನೆ ಮರಿಯನ್ನು ಎತ್ಕೊಂಡ್ರು ಬಂದರು, ಆಶ್ರಮಕ್ಕೆ ತಗೊಂಬಂದು ಎಲ್ಲ ಉಪಚಾರ ಮಾಡೋಕ್ಕೆ ಶುರು ಮಾಡಿದ್ರು. ಅಯ್ಯೋ ನಾನೇ ಗತಿ, ನಾನೇ ತಂದೆ, ಬಂಧು ಬಳಗ, ಅಮ್ಮ ಎಲ್ಲ ನಾನೇ. ಯಾಕೆ ಅಮ್ಮನ ಕಳ್ಕೊಂಡ್ಬಿಡ್ತಲ್ಲ ಪಾಪ, ಯಾರೂ ಇಲ್ಲ.
ಈ ಪ್ರಾಣಿಗಳು ತಿಂದುಬಿಡ್ತವೆ, ದುಷ್ಟ ಪ್ರಾಣಿಗಳು ತಿಂದುಬಿಡ್ತವೆ ಅಂತ ತಾವು ಅದರಲ್ಲಿ ಉಪಚಾರ ಮಾಡ್ತಾ 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 ಅನುಷ್ಠಾನ ಒಂದೊಂದೇ ಕಡಿಮೆ ಆಯಿತು. ಸಂಸಾರದಲ್ಲಿ ಆಸಕ್ತ ಆಗ್ತಾ ಹೆಚ್ಚೆಚ್ಚು ಆದಷ್ಟು ಇದು ಕಡಿಮೆ ಆಗ್ತಾ ಬರುತ್ತೆ. ಸ್ವಾಭಾವಿಕ ತೋರಿಸ್ತಾ ಇದ್ದಾರೆ. ಕರ್ಕೊಂಡು ಬಂದರು, ಅದರಲ್ಲೇ ಮಮತೆ ಜಾಸ್ತಿ ಆಯಿತು. ಸಂಧ್ಯಾವಂದನೆ, ಯಜ್ಞ ಮತ್ತು ಉಪಾಸನ, ಪರಮಾತ್ಮನ ಧ್ಯಾನ ಎಲ್ಲ ಒಂದೊಂದೇ ಬಿಟ್ಟರು. ಆದರೂ ಬಿಟ್ಟಿಲ್ಲ. ಬಿಡೋ ಕಾಲಕ್ಕೂ ಬಿಡಿಸ್ತಾ ಇದ್ದದ್ದು. ಯಾಕೆ ಎಲ್ಲಿ ತರಬೇಕಾದ್ರೂ ಏನಾದರೂ ಹೂ ತರಬೇಕು, ಹಣ್ಣು ತರಬೇಕು, ಗಡ್ಡೆ ಗೆಣಸು ತರಬೇಕು ಅಂದರೂ ತಾವು ಪಾಪ ಅದಕ್ಕೆ ಸಂಕಟ ಆಗತ್ತೆ ಅಂತ ಭುಜದ ಮೇಲೆ ಕೂರಿಸ್ಕೊಂಡು ಹೋಗ್ತಿದ್ದಾರೆ. ಹೆಂಡತಿ ಮಕ್ಕಳಲ್ಲಿ ಮಮತೆ ಬಿಡೋದು ಅಷ್ಟು ಸುಲಭ ಅಲ್ಲ. ತಮ್ಮ ದೇಹದ ಮೇಲೆ ಮಮತೆ ಬಿಡೋದು ಸುಲಭ ಅಲ್ಲ. ಅದನ್ನು ಬಿಟ್ಟುಬಿಟ್ಟಿದ್ದಾರೆ. ಆದರೆ ಈ ಒಂದು ಜಿಂಕೆಯ ಮನೆಯಲ್ಲಿ ಅಷ್ಟು ವಿಶ್ವಾಸ ಮಾಡಿ ಪಾಪ ಹೋದ್ರು. ಸುಸ್ತಿ ಸ್ಯಾತ್ ಅಂತ ಅದಕ್ಕೆ ಆಶೀರ್ವಾದ ಮಾಡ್ಕೊಂಡು ಕರ್ಕೊಂಡು ಬಂದರು. ಏನು ನೋಡ್ತಾ 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 ಪ್ರೀತಿ ಮಾಡ್ತಾ ಕೊನೆಗೆ ಆಯಸ್ಸು ಹೋಗಿದ್ದೇ ಗೊತ್ತಾಗಿಲ್ಲ. ಈ ಸರ್ಪ ಹೇಗೆ ಇಲಿಯ ಬಿಲವನ್ನು ಹೊಕ್ಕಿ ಬೇಟೆ ಆಡುತ್ತೋ ಹಾಗೆ ಮೃತ್ಯು ಬಂದೇ ಬಿಟ್ಟಿದೆ. ಬಂದಿದ್ದು ನೋಡೋ ಸಮಯ ನೋಡೋಷ್ಟೊತ್ತಿಗೆ ಎದುರಿಗೆ ಕೂತಿದೆ ಜಿಂಕೆ ಮರಿ. ನೋಡ್ತಾ ನೋಡ್ತಾ ದೇಹ ತ್ಯಾಗ ಮಾಡಿಬಿಟ್ರು. ಅದಕ್ಕೆ ಸ್ವಾಮಿಗಳು ಮಂತ್ರಾಲಯದಿಂದ ರೈಲು ಕರ್ಕೊಂಡ್ಬಂದಿದ್ರು ಜಿಂಕೆನ. ಸುಧನ್ ಮದುವೆ ಗೊತ್ತಾದಾಗ ರೈಲು ಕರ್ಕೊಂಡ್ಬಂದಿದ್ರು. ಅದು ಮರಿ ಮೇಲ್ಗೆ ಆಗಬಾರ್ದು ಪಾಪ. ಅದಕ್ಕೆ ಮುಟ್ಟ ಈಗ ಹೋಗಿದೆ ಅಂತ ಪಾಪ ಅವರು ನೋಡಿದ ತಪ್ಪು ಅಂತನಾ ಇದು? ಹೌದು. ಸಾಕಿ ಬಿಟ್ಬಿಡ್ಬೇಕು. ಅದಕ್ಕೆ ಆಹಾರ ಕೊಟ್ಟು ಬಿಟ್ಬಿಡ್ಬೇಕು. ಜಾಸ್ತಿ ಮಾಡಿದ್ರು ಈ ರಾಜ್ಯವನ್ನೇ ಬಿಟ್ಟು ಬಂದ ಮಹನೀಯರಿಗೆ ಹೆಂಡತಿ ಬಂದವಲ್ವಾ, ಮಕ್ಕಳು ಬಂದವಲ್ವಾ, ಹೆಣ್ಣ ಬಂಧುಗಳೆಲ್ಲ ಅಲ್ಲಿ ಮಮತಾ ತ್ಯಾಗ ಮಾಡಿ ಬಂದ ಮಹಾಭಾರತವರಿಗೆ ಅದು ಅಪವಿತ್ರ ಬಂಧುರಿವ. ತನ್ನ ಸಜಾತಿಯೂ ಅಲ್ಲ, ವಿಜಾತಿ ಪ್ರಾಣಿ ಮಾಡಬಾರ್ದು. ಮಾಡಿದ್ದಾರೆ. ಎಷ್ಟು ಮಾಡಬೇಕು ಅಷ್ಟು ಮಾಡ್ಬೇಕಾಯ್ತು. ಅದಕ್ಕೆ ಯಾವ್ದರ್ಥ ಅಷ್ಟು ಓಕೆ ಮಾಡಬೇಕು, ಬದುಕಿಸು. ಅದಕ್ಕೆ ಆಹಾರ ಕೊಡು, ರಕ್ಷಣೆ ಮಾಡು. ಅದರಲ್ಲೇ ಮಮತೆ ಇಟ್ಕೋಬೇಡ. ಅದಕ್ಕೆ ಮನೆಯ ಸಂಸಾರದಲ್ಲೂ ಅಷ್ಟೇ. ಸಂಸಾರದಲ್ಲಿ ಇರಬೇಕು. ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ? ಹ್ಯಾಂಗೆ ಬರೆದಿತ್ತು ಪ್ರಾಚೀನದಲ್ಲಿ? ಪಕ್ಷಿ ಅಂಗಳದಲ್ಲಿ ಕೂತಂತೆ ಆ ಕ್ಷಣನೇ ಹಾಡುವಂತೆ ಇರಬೇಕು. ಪದ್ಮಪತ್ರ ಮೀಮಾಂಬಸ ಇದೇ ಅಲ್ಲ. ಯಾಕೆಂದ್ರೆ ಇಂಥದ್ದು ಕೋಟಿ ಆಗೋಗಿದೆ, ಅನಂತ ಜನ್ಮ ಆಗೋಗಿದೆ. ಇದೇ ನಮ್ದು ಅಂತಿದ್ರೆ ನಮ್ದು ಯಾವ್ದಂತ ಗೊತ್ತಿಲ್ಲ, ಆನೆ ಯಾರೇ ಗೊತ್ತಿಲ್ಲ. ಹೌದು, ತಾತ ಹಾಗೆ ಇರ್ತಿದ್ದು. ತಾವೇ ಯಾರು ತಲೆ ಕೆಡಿಸ್ಕೊತಿರ್ಲಿಲ್ಲ. ಇಷ್ಟೇ ಹಿಂಗನ್ನೋರು ಇಷ್ಟೇ ನಿಮ್ಮ ಹಣೆ ಬರ ಅಂತ. ಯಾವಾಗಲೂ ಹುಡ್ಬೇಕಾಯ್ತು ತಲೆ ಕೆಡಿಸ್ಕೊಂಡಿದ್ರೆ ಮತ್ತೆ ಹೌದು. ಅದಕ್ಕೆ ಯಾವಾಗ ಜ್ಞಾನಿಗಳ ವಿಚಾರ ಅಂದ್ರೆ ವಿಷಯ ತಿಳಿದಾಗ ಗೊತ್ತಾಗುತ್ತೆ. ಭಾಗವತ ಧರ್ಮವನ್ನ ಒಂದೊಂದನ್ನು ಅರ್ದು ಬಿಟ್ಟಿದ್ರು ಅವರು. ಸುಮ್ಮನೆ ನೋಡೋರಲ್ಲ, ಆ ನೋಟದಲ್ಲೇ ಕೋಟಿ ಅರ್ಥ ಇತ್ತು. ಅದು ಅರ್ಥ ಮಾಡ್ಕೊಂಡು ಬೇರೆ ಮೇಲ್ನೋಟಕ್ಕೆ ತುಂಬಾ ತಮಾಷೆ ಮಾಡೋರು. ಒಳಗೆ ಅವ್ರು ಏನು ಸಾಧನೆ ಮಾಡಿದ್ರು ಅನ್ನೋದನ್ನ ಕೆಲವು ವಿಚಾರಗಳನ್ನು ಬಂದು ನಮ್ಗೆ ಹೇಳಿದ್ದಾರೆ. ಅದನ್ನ ಯಾಕೆ ಹೆಂಗೆ ಹೇಳ್ತಿದ್ರು ಅಂತಂದ್ರೆ ಅದೇನು ಗೊತ್ತಿಲ್ಲ. ನಾನೇನು ಪಂಡಿತ ಅಲ್ಲ, ಅಥವಾ ರಾಲಿ ಪಂಡಿತ ಅಲ್ಲ, ಇವನು ಪಂಡಿತ ಅಲ್ಲ. ಉಪನ್ಯಾಸ ಹೋಗೋ ಕಾಲಕ್ಕೆ ಕೋಸೋ ವಿಶೇಷ ಅರ್ಥ ಪ್ರಯಾಣ ಮಾಡಿ ಬಾಯಿಗೆ ಹೇಳೋರು, ಕರೆದು ಹೇಳೋರು. ಬಂದು ಉಪನ್ಯಾಸದಿಂದ ಬಂದ್ಮೇಲೆ ಹೇಳೋರು. ಅದೆಲ್ಲ ಇವತ್ತು ದೇವ್ರು ಕೆಲಸ ಕೊಡ್ತಿದ್ದಾನೆ. ಅಷ್ಟೇ ನಾವು ಕೇಳ್ತಿದ್ವಿ, ಶ್ರದ್ಧೆಯಿಂದ ಭಕ್ತಿಯನ್ನು ಕೇಳ್ತಿದ್ವಿ. ಮತ್ತು ಆವಾಗಲೇ ಎಷ್ಟೋ ವಿಚಾರವನ್ನು ಗಟ್ ಮಾಡ್ಬಿಡ್ತಿದ್ವಿ. ಅಕಾರೋ ವಾಸುದೇವಸ್ಯ ಆಕಾರಸ್ತು ಪಿತಾಮಹ ಉಕಾರ ಉಚ್ಯತೆ ಕಾಮಹ ಲಕ್ಷ್ಮೀ ಈಕಾರ ಉಚ್ಯತೆ. ಒಂದ್ಸತಿ ಹೇಳಿದ್ರು, ನೋಡಪ್ಪ ಏಕಾಕ್ಷರ ಕೋಶ ಇದು ನೋಡಿದ್ರು. ಅದನ್ನು ಹಾಗೆ ತಕ್ಷಣ ಗಟ್ ಮಾಡಿದೆ. ಇನ್ನೂ ಬರ್ತಿಲ್ಲ. ಎಲ್ಲಿ ಸಿಗತ್ತೆ, ಯಾವ ಇದ್ರಲ್ಲಿ ಸಿಗತ್ತೆ? ಅದು ಹೋಗಿ ಹುಡುಕ್ತಾ ಕೂತ್ಕೋಬೇಕು ಅಂದರೆ ಜನ್ಮ ಪೂರ್ತಿ ಹುಡುಕ್ಬೇಕು. ಆ ಕೋಶ ಹುಡ್ಕೊಂಡು ಆ ಪುಸ್ತಕ ತಗೊಂಡ್ಬಂದು. ಅಂದರೆ ದೊಡ್ಡವ್ರು ಎಷ್ಟು ಬೇಕು ಅಧ್ಯಾಯ ಯಾವ್ದು ಅರ್ಥ ಅಷ್ಟು ಓಕೆ. ದುಡ್ಡು ಯಾರು ನಮಗೆ ಗೊತ್ತಿಲ್ಲ, ದುಡ್ಡು ಎಣ್ಸಕ್ಕೆ ಅಂತ ಒಂದೊಂದ್ಸತಿ ಕೂತ್ಕೊಳ್ಳೋದು. ಒಂದು 4 ನೋಟ್ ಹಿಂಗೆ ಅಂದ್ಬಿಟ್ಟು ಹೋಗೋದು. ಈ ಪಾಪಿ ಪರಮಾತ್ಮ ಈ ಜನ್ಮ ಇದು ಕೊಟ್ಟಿಲ್ವೋ ಹೋಗ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹೋಗೋದು. ಗೊತ್ತು ಕೇಳೋದು, ಕಣ್ಣಲ್ಲಿ ಹಾಕೊಳ್ಳೋದು. ಇದು ಕೊಟ್ರೆ ಕೈಯಲ್ಲಿ ಕೂಡ ಮುಟ್ತಿಲ್ಲ, ಇದ್ಬಿಡೋದು ಹಂಗೆ. ನಮ್ಗೆ ಲೆಕ್ಕಾಚಾರ ಹೇಳುವಾಗ ಈ ಸಂಖ್ಯೆಗಳಿಗೆ ಅಂಕಾನ ಮಾಮತೋಗತಿ ಅಂತ. ಯಾಕೆ ಅಂದ್ರೆ ಒಂದು ಎಡಕ್ಕಿದ್ರ ಬೆಲೆ, ಒಂದು ಬಲಕ್ಕಿದ್ರ ಬೆಲೆ ಅಲ್ಲ ಅಂತ ಮ್ಯಾಥಮೆಟಿಕ್ಸ್ ಇವತ್ತು ನಮ್ಗೆ ಪೂರ್ವವಾಗಿದೆ. ಯಾಕೆ ಅದನ್ನ ಅವರು ಋಗ್ವೇದದ ಸೂತ್ರ ಹೇಳ್ಬಿಟ್ಟು ಮನಸ್ಸು ತುಂಬಿಕೊಂಡು ಬಂತು. ಕೊನೆಗೆ ಎಂ ಸ್ಮರಣ ಭಾವಂ ತ್ಯಜಂತೆ ಕಲೆಯವನು. ಅಂತ್ಯಕಾಲದಲ್ಲಿ ಯಾವ ಸ್ಮರಣ ಬರ್ತದೆ ಅದೇ ಜನ್ಮ ಮುಂದಿನ ಜನ್ಮ. ಅದಕ್ಕಾಗಿ ಜಿಂಕೆ ಜನ್ಮ ಬಂತು. ಜಿಂಕೆ ಜನ್ಮ ಬಂದ